ಓಂ ಶಾಂತಿ ಆತ್ಮೀಯರೇ, ಶಿವನ ಫರಿಷ್ಠೆ ಭಟ್ಟಿಯ 17ನೇ ದಿನದ ಯೋಗಾಭ್ಯಾಸ. ನಾನಾತ್ಮ ಈ ದೇಹದಲ್ಲಿ ಅವತರಿತಳಾಗಿದ್ದೇನೆ. ಫರಿಷ್ಠ ಸ್ವರೂಪದ ಪವಿತ್ರ ದೇಹ ಮತ್ತು ಆತ್ಮ ನನ್ನದಾಗಿದೆ. ನಾನಾತ್ಮ ನಿಧಾನವಾಗಿ ಸೂಕ್ಷ್ಮ ಶರೀರದೊಂದಿಗೆ ಸಾಕಾರ ಲೋಕವನ್ನು ಬಿಟ್ಟು ಸೂಕ್ಷ್ಮವತನಕ್ಕೆ ಧಾವಿಸುತ್ತಿದ್ದೇನೆ ಮತ್ತು ಅತಿ ಪ್ರೀತಿಯಿಂದ ಗೌರವದಿಂದ ಬಾಪ್ ದಾದಾರವರನ್ನು ಒಂದು ಹೂಗುಚ್ಛದೊಂದಿಗೆ ಸ್ವಾಗತಿಸಿ ತನ್ನ ಮನೆಗೆ ಬಂದು ಇಡೀ ದಿನ ನೆಲೆಸಬೇಕೆಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಅವರ ಮನವೊಲಿಸಿ ಮನೆಗೆ ಕರೆದುಕೊಂಡು ಬರಬೇಕು. ಇದು ಕುಳಿತುಕೊಂಡು ನಾವು ಮಾಡುವ ಯೋಗವಾಗಿದೆ. ಮತ್ತು ಅವರು ನಮ್ಮ ಮನೆಗೆ ಬಂದ ಮೇಲೆ ಒಂದು ಕುರ್ಚಿಯನ್ನು ಅವರಿಗಾಗಿ ಇಟ್ಟುಬಿಡೋಣ. ಅದರ ಮೇಲೆ ಅವರು ಸದಾ ಕುಳಿತಿದ್ದಾರೆ ಎಂದು ಭಾವಿಸೋಣ. ಹಾಗೂ ನನ್ನ ಎಲ್ಲ ಚಟುವಟಿಕೆಗಳನ್ನು ಬಾಪ್ ದಾದಾರವರು ಇಡೀ ದಿನ ಗಮನಿಸುತ್ತಿದ್ದಾರೆ ಎಂಬ ಸ್ಮೃತಿಯೊಂದಿಗೆ ನಾವು ವ್ಯವಹರಿಸಬೇಕು. ಇದು ವ್ಯವಹಾರಕ್ಕೆ ಬೇಕಾಗಿರುವಂತಹ ಪುರುಷಾರ್ಥವನ್ನು ಹೇಳ್ತಾ ಇದ್ದೇನೆ. ಬಾಪ್ ದಾದಾರವರು ನಮ್ಮ ಮನೆಯ ಪೂರ್ವಜರಂತೆ ಒಂದು ಕುರ್ಚಿಯ ಮೇಲೆ ಕುಳಿತಿದ್ದಾರೆ ಎಂದು ಭಾವಿಸಿ ಇಡೀ ದಿನದ ಕಾರ್ಯವನ್ನು ಅವರಿಗೆ ಹೇಳಿ ಕೇಳಿ ಮಾಡಬೇಕು. ಕಾರ್ಯ ಮುಗಿದ ತಕ್ಷಣವೂ ಕೂಡ ಅವರಿಗೆ ಇಂಥ ಕೆಲಸ ಮುಗಿಯಿತು ಎಂದು ವರದಿ ಒಪ್ಪಿಸಬೇಕು. ಇದನ್ನು ಇಡೀ ದಿನ ನಾವು ಮಾಡಲೇಬೇಕು. ಜೊತೆಗೆ 21 ಬಾರಿ ನಾನು ಸಂಪೂರ್ಣ ಅವ್ಯಕ್ತ ಫರಿಷ್ಠ ಆತ್ಮ ಆಗಿದ್ದೇನೆ ಎಂಬುದನ್ನು ಭಾವನೆಯೊಂದಿಗೆ ಅನುಭೂತಿ ಮಾಡಿಕೊಳ್ಳುತ್ತಾ ಬರೆಯಬೇಕು. ಇದಿಷ್ಟು ಇಂದಿನ ಪುರುಷಾರ್ಥವಾಗಿದೆ. ಓಂ ಶಾಂತಿ.